ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಜನರನ್ನು ಯಾರನ್ನಾದರೂ ಕೇಳಿದರೆ ಅವರಿಗಿರುವ ಸಮಸ್ಯೆ ಇವುಗಳು. ಒಂದು ಹಾಲಿಗೆ ಜಾಸ್ತಿ ಮಾಡಿದ್ರು, ಇನ್ನೊಂದು ಕರೆಂಟಿಗೆ ಜಾಸ್ತಿ ಮಾಡಿದ್ರು, ಇನ್ನೊಂದು ಬೀಜ ಬಿತ್ತನೆ ಗೊಬ್ಬರ ಜಾಸ್ತಿ ಮಾಡಿದ್ರು, ಇನ್ನೊಂದು ಗುಂಡಿಗೆ ಜಾಸ್ತಿ ಮಾಡಿದ್ರು ಅಥವಾ ಮಾಡ್ತಾರೆ, ಇನ್ನೊಂದು ಬಸ್ಸಿಗೆ ಜಾಸ್ತಿ ಮಾಡೇ ಮಾಡ್ತಾರೆ, ಅಥವಾ ಇನ್ನೊಂದು ನೆಕ್ಸ್ಟು ನೀರಿಗೆ ಜಾಸ್ತಿ ಮಾಡ್ತಾರೆ. ಇದು ಯಾವ ಸವಾಸ ಇವರದ್ದು ಅಂತ ಹೇಳ್ತಾ ಇರ್ಬೇಕಾರೆ. ಆದರೆ ಈ ರಾಜ್ಯವನ್ನು ಅತ್ಯಂತ ಸ್ಥಿರವಾಗಿ ಸುಭಿಕ್ಷವಾಗಿ ಗೋಜಲು ಗಲಾಟೆ ಗಡಿಬಿಡಿಗಳಿಲ್ಲದೆ ಆಡಳಿತ ನಡೆಸುತ್ತೇವೆ ಎಂದು ಭರ್ಜರಿಯಾಗಿ 130+ ಸ್ಥಾನಗಳನ್ನು ಪಡೆದುಕೊಂಡು ಹೆಮ್ಮೆಯಿಂದ ಬೀಗಿ ಬೆನ್ನು ತಟ್ಟಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಒಳಗೆ ಯಾರನ್ನಾದರೂ ಕೇಳಿದ್ರೆ ಆಯಾಯ ಗುಂಪು ಅದಕ್ಕೆ ತೋಚಿದಂತೆ ಈಗ ಉತ್ತರವನ್ನು ಕೊಡುತ್ತೆ. ಇವೆಲ್ಲದರ ಹಿಂದೆಯೇ ಅದಕ್ಕೆ ಒಂದಿಷ್ಟು ತುಪ್ಪ ಹಾಕುವ ರೀತಿ. ಈ DCM ಮತ್ತು ಹೆಚ್ಚುವರಿ DCM ಎಂಬ ವಿಚಾರ ರಾಜ್ಯದ ಜನರಿಗೆ ಯಾವ ಸಂಬಂಧವೂ ಇಲ್ಲ. ನಮಗದು ಅವರವರಿಗೆ ಸಂಬಂಧ ಇರಬಹುದು, ನಮಗೆ ಸಂಬಂಧ ಇಲ್ಲ. ಪ್ರವಾಹ ಬರ್ತಾ ಇದೆ, ಮಳೆ ಬರೋ ತಡ ಆಗ್ತಾ ಇದೆ, ಇದರ ಬಗ್ಗೆ ಯೋಚನೆ ಮಾಡೋಣ. ಡೆಂಗ್ಯೂ ಬಂದಿದೆ, ಸಾವಿರ ಜನಗಳು ತಗಲಾಕೊಳ್ಳೋ ಲಕ್ಷಣ ಕಾಣಿಸ್ತಾ ಇದೆ. ಇದನ್ನು ಯೋಚನೆ ಮಾಡ್ರಪ್ಪ ಅಂತಂದರೆ 136 ಅಂತ ಬಡ್ಕೊಂಡು ಬರೀ ಈ ವ್ಯವಹಾರದಲ್ಲಿ ಕೂತಿದ್ದಾರೆ ಇವರುಗಳು. ದಿಸ್ ಇಸ್ ದ ವೇ ಸ್ಟೇಟ್ಸ್ ನಮ್ಮನ್ನು ಹಿಂಗೆ ಆಳೋದು. ನೀವುಗಳು ನಿಮಗೆ ಎಷ್ಟೇ ಸ್ಟ್ರೆಂತ್ ಕೊಟ್ಟರೂ ಅಷ್ಟೇ, ಕೊಡದಿದ್ರೂ ಅಷ್ಟೇ. ಸರ್ಕಾರದ ವತಿಯಿಂದ ಅದು ಇನ್ನೊಂದು ಹಂತವನ್ನು ಹೇಗೆ ಪಡೀತು ಇವತ್ತು ಅನ್ನೋಕ್ಕೆ, ಸರ್ಕಾರದ ವತಿಯಿಂದ ಕೆಂಪೇಗೌಡ ಜಯಂತಿ ಇವತ್ತು ಅಲ್ಲಿ DK CM ಕೂಗು ಪ್ರತಿಧ್ವನಿಸಿತ್ತು. ಪುಣ್ಯ ಕಾಂಗ್ರೆಸ್ನವ್ರು ಯಾರೂ ಎತ್ತಲಿಲ್ಲ ಇದನ್ನು. ಅಲ್ಲೂವೆ ಮುಖ್ಯಮಂತ್ರಿ ಸ್ಥಾನವನ್ನು ಶಿವಕುಮಾರ್ಗೆ ಬಿಟ್ಟು ಕೊಡಬೇಕು ಅಂತ ಸಿದ್ದರಾಮಯ್ಯ ಅವರಲ್ಲಿ ಒಕ್ಕಲಿಗರ ಮಹಾಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿ ಬಹಿರಂಗವಾಗಿ ವೇದಿಕೆಯಲ್ಲಿ ಮನವಿ ಮಾಡಿದ್ರು. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ನಮ್ಮ ಸಮುದಾಯದ ಕಡೆ DK ಶಿವಕುಮಾರ್ ಆಗಕ್ಕೆ ಸಾಧ್ಯ ಅಂತ ಹೇಳಿದ್ರು. ಪಕ್ಕದಲ್ಲೇ ಕುಳಿತಿದ್ದ ಸಿದ್ದರಾಮಯ್ಯನವರು ಜೊತೆಗೆ DCM ಕೂಡ ಎಲ್ಲರೂ ಮುಜುಗರಕ್ಕೆ ಒಳಗಾಗಬೇಕಾಯಿತು. ಈ ಕುರಿತ ಪ್ರಶ್ನೆಗೆ ಇದು ಪ್ರಜಾಪ್ರಭುತ್ವ, ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಸ್ವಾಮೀಜಿಗೇನು ಗೊತ್ತಿಲ್ಲ ಅಂತ CM ಅಂದರು. ಅವ್ರು ಇನ್ನೇನು ಹೇಳೋಕ್ಕಾಗತ್ತೆ? ಈ ಉತ್ತರವನ್ನು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಸ್ವಾಮೀಜಿಯವರು ಪಕ್ಷದ ನಿರ್ಣಯ ಅನ್ನೋದು ನೆಪ, ಹೋರಾಟ ಮಾಡಿ ಕಚ್ಚಾಟ ಮಾಡೋದಕ್ಕಿಂತ ಸಿದ್ದರಾಮಯ್ಯ ಅವರೇ ಮನಸ್ಸು ಮಾಡಿಬಿಟ್ರೆ ಎಲ್ಲ ಸುಲಭದಲ್ಲಾಗತ್ತೆ ಇದ್ರೆ ಯಾವಾಗ ಈಗಲೇ ಬಿಟ್ಕೊಟ್ರೆ ಒಳ್ಳೆಯದು ಅಂತಂದರು. ಗೊತ್ತಿಲ್ಲ, ಅದು ಕಾಂಗ್ರೆಸ್ಗೆ 136 ಜನ ಸಿಗೋಕ್ಕೆ ಶಿವಕುಮಾರ್ ಅವರೇ ಕಾರಣ, ಹಾಗಾಗಿ ಅವರು ಅರ್ಹರು ಅಂತ ಅವರ ಲೆಕ್ಕಾಚಾರ. ಹಾಗಲ್ಲ, ಶಿವಕುಮಾರ್ ಅವರ ಪಾತ್ರವೂ ಹೆಚ್ಚಿರುತ್ತೆ ಮತ್ತು ಅವರು CM ಆಗ್ತಾರೆ ಅಂತ ನನಗೂ ಅನಿಸುತ್ತೆ. ಇವ್ರುಗಳೆಲ್ಲ ಕೂಗಿ ವೇದಿಕೆಯಲ್ಲಿ ಕೂತ್ಕೊಂಡು ಮೈಕ್ ಹಿಡ್ಕೊಂಡು ಬಿಟ್ಬಿಟ್ಟ ತಕ್ಷಣ ಅಲ್ಲ, ಆಗ್ತಾರೆ. ಬಿಕಾಸ್ ನನಗೆ ಅನ್ನಿಸುವ ರೀತಿಯಲ್ಲಿ ಆ ಒಂದು ಹಂತ ಮತ್ತು ಆ ಸಮಯ ಅವರಿಬ್ಬರ ನಡುವೆ ನಡೆದಿದೆ ಎನ್ನಲಾಗಿರುವ ಒಪ್ಪಂದದಲ್ಲಿ ಅದು ಆಗುತ್ತೆ ಅಂತ ಅನ್ಸತ್ತೆ. ಬಟ್ ಇವ್ರು ಹೇಳಿದಂಗೆಲ್ಲ ಆಗಲ್ಲ. ಈಗಲೇ ಬಿಟ್ಕೊಡ್ಲಿ 136 ಅವರೇ ಕಾರಣ ಅಂತ ಅಲ್ಲ. ಶಿವಕುಮಾರ್ ಅವರ ಪಾತ್ರವೂ ಬಹು ದೊಡ್ಡದಾಗೇ ಇದೆ. ಅದರೊಳಗಡೆ KPCC ಅಧ್ಯಕ್ಷರಾಗಿ ಅವರು ಮಾಡಿದ ಕೆಲಸಗಳು, ಒಟ್ಟಾಗಿ ತೊಗೊಳಗೋಗಿ ಟ್ರೈ ಮಾಡಿದ್ದು, ಕ್ಯಾಂಪೇನ್ ಮಾಡಿದ ಸ್ಟೈಲ್ಗಳು, ಸಿದ್ದರಾಮಯ್ಯವ್ರ ಜೊತೆ ಜಗಳ ಇದ್ದರೂ ಅದನ್ನು ಜಗಳ ಆಗದಂತೂ ನೋಡ್ಕೊಂಡು ಹೋಗಿದ್ದಿದ್ದು, ಇವೆಲ್ಲ ಇದೆ. ಬಟ್ ದೇರ್ ಆರ್ ಲಾಟ್ ಆಫ್ ಅದರ್ ಫೋರ್ಸಸ್ ವರ್ಕ್ ಆಗಿದೆ ಅಲ್ಲಿ. ಬರೀ ಸಿದ್ದರಾಮಯ್ಯ DK ಶಿವಕುಮಾರ್ ಅಲ್ಲ. ಅವತ್ತಿನ ದಿನ ಅವ್ರಿಗೆ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ ಅವತ್ತು ಒಕ್ಕಲಿಗರ ಅವ್ರ ಜೊತೆ ನಿಂತಿದ್ದ ರೀತಿ ಪಾರ್ಲಿಮೆಂಟಲ್ಲಿ ನಿಲ್ಲಿಲ್ಲ. ಹಾಗೆ ಅದೆಲ್ಲ ವೇರಿಯಸ್ ರೀಸನ್ಸ್ ಇರುತ್ತೆ. ಇದನ್ನೆಲ್ಲ ಅದಕ್ಕೆ DCM ಇದನ್ನೆಲ್ಲ ಗಂಭೀರವಾಗಿ ತಗೊಳ್ಳೋಬೇಕಾಗಿಲ್ಲಪ್ಪ ಅಂತ ಅಂದರು. ಸುದ್ದಿ ಆಗದೆ ಇರುತ್ತಾ ಇಂಥವೆಲ್ಲ? ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ DK ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರ ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ರೆ ಆಗೋದಿಲ್ಲ. ಏನಂತ ಹೇಳಿದ್ರಪ್ಪ ನೋಡಪ್ಪ, ಇದು ನಾವು ಡೆಮಾಕ್ರಸಿಯಲ್ಲಿ ಇರೋದು ಅಲ್ವಾ? ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರ ಆ ಥರ ಅಲ್ವಾ? ಅವ್ರ ಪಾಪ ಅವ್ರು ಏನು ಹೇಳ್ತಾರೆ, ಅವ್ರಿಗೇನು ಗೊತ್ತಿಲ್ಲ. ಇದು ಒಂದು ಪೊಲಿಟಿಕಲ್ ಪಾರ್ಟಿ, ಪಕ್ಷದ ನಿರ್ಣಯ ಅಂತ ಸುಮ್ಮನೆ ನೆಪಕ್ಕೆ ಹೇಳೋದು. ಆದರೆ ಕಷ್ಟಪಟ್ಟಿರೋದು ಯಾರು ಅಂತ ವಿಚಾರ ಮಾಡಿದ್ರೆ DK ಕಷ್ಟಪಟ್ಟಿರೋದು, ಸಂಘಟನೆ ಮಾಡಿರೋದು, ಮತ್ತು ಎಲ್ಲ 135 ಸೀಟ್ ಗೆಲ್ಸಿರೋದು ಎಲ್ಲ ಮಾಡಿರೋದ್ರಿಂದ ಅವರು CM ಅನುಭವಿಸಿದ್ರೆ ಒಳ್ಳೆಯದು. ಈಗಲೇ ಬಿಟ್ಕೊಟ್ರೆ ಒಳ್ಳೆಯದು. ಹೋರಾಟ ಮಾಡಿ ಕಚ್ಚಾಡಿ ಇದೆಲ್ಲ ಮಾಡೋದಕ್ಕಿಂತ ಅವರೇ ಮನಸ್ಸು ಮಾಡಿಬಿಟ್ರೆ ಅವ್ರು ಮಾಡಿದ್ರೆ ಆಗ್ತದೆ. ಸ್ವಾಮೀಜಿಯವರು
ಉತ್ಸಾಹದಿಂದ ಹೇಳ್ತಾರೆ. ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತೊಗೊಳೋದ್ರ ಅರ್ಥ ಇಲ್ಲ. ಅಭಿಮಾನಪೂರ್ವಕವಾಗಿ ಮಾತಾಡಿರ್ತಾರೆ. ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ, ಅದು ಮುಖ್ಯ. ಸ್ವಾಮೀಜಿಗಳು ಹೇಳಿದ ತಕ್ಷಣ ಏನ್ ದೊಡ್ಡ ಏನೂ ಆಗಲ್ಲ, ಈ ಬದಲಾವಣೆ ಆಗಲ್ಲ ಅಂತ ಏನೂ ಆಗಲ್ಲ. ಸ್ವಾಮೀಜಿಗಳು ಹೇಳ್ಬಿಟ್ಟ ತಕ್ಷಣ ಐ ಕ್ಯಾನ್ ಸೇ ಇಟ್ ವಿತ್ ಅಥಾರಿಟಿ. ಬೇಕಾರೆ ಸ್ವಾಮೀಜಿಗಳು ಹೇಳ್ಬಿಟ್ಟ ತಕ್ಷಣ ಆಗ್ಬಿಡಲ್ಲ ಯಾವುದೂ, ಹಂಗೆಲ್ಲ ಸ್ವಾಮೀಜಿಗಳು ಹೇಳೋ ಭಾಳ ಕೆಲಸಗಳೇ ಆಗಲ್ಲ. ಇನ್ನು ಚೀಫ್ ಮಿನಿಸ್ಟರ್ ಬದಲಾಗ್ಬಿಡುತ್ತಾ ಸ್ವಾಮೀಜಿಗಳು ಹೇಳಿದ ತಕ್ಷಣ? ಹಂಗೆಲ್ಲ ಆಗಲ್ಲ, ಹೋಗಲ್ಲ. ಅವ್ರು ಹೇಳ್ಬಿಟ್ಟ ತಕ್ಷಣ ನಡೆಯಲ್ಲ. ಸಮುದಾಯದ ನಾಯಕನಿಗೋಸ್ಕರ ಅಂತ ಅಲ್ಲ, ತಪ್ಪಲ್ಲ. ನನ್ನ ಆಸೆ ಮತ್ತು ಭಾವನೆ ಮತ್ತು ಅಭಿಪ್ರಾಯವನ್ನು ಹಂಚಿಕೊಳ್ಳೋದು ತಪ್ಪಲ್ಲ. ನನಗದು ತಪ್ಪು ಅನ್ಸೋದೇ ಇಲ್ಲ, ಅವ್ರವ್ರಿಗೆ ಇರುತ್ತೆ. ಯಡಿಯೂರಪ್ಪನವರನ್ನು ತೆಗೆಯುವಾಗಲೂ ಸಾಲು ಸಾಲಾಗಿ ಡಜನ್ ಗಟ್ಲೆ 10 ಸ್ವಾಮಿಗಳು ಬಂದು ನಿಲ್ಲಿಲ್ವಾ ಅವತ್ತು? ನಿಲ್ಲಿಲ್ವಾ ಅವತ್ತು? ಹಾಗಾರೆ ಮತ್ತೆ ತಪ್ಪಲ್ಲ ಅಂದ್ರೆ ಹಾಗಾಗಿ ಅದು ತಪ್ಪು ಅಂತ ನಾನು ಅನ್ಕೊಳ್ಳಲ್ಲ. ಅದನ್ನ ಅದು ಅವ್ರವ್ರ ಭಾವನೆ, ಅವ್ರವ್ರ ಅಭಿಪ್ರಾಯ ಮತ್ತು ಅವರ ಸಮುದಾಯದ ಪ್ರತಿನಿಧಿಗಳಾಗಿ ಅವ್ರದನ್ನು ಹೇಳ್ಕೋಬಹುದು, ಬೇಕಿದ್ರೆ ತಪ್ಪಲ್ಲ. ಆದರೆ ಇಂತಹ ರಾಜಕಾರಣದ ಮಾತುಗಳನ್ನು ಯಾವ ಸ್ಥಳಗಳಲ್ಲಿ ಹೇಳಬೇಕು ಅನ್ನೋ ಆಯ್ಕೆಯ ಬಗ್ಗೆ ಎಚ್ಚರಿಕೆ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಈ ವೇದಿಕೆ ಆಗಿರಲಿ ಅಲ್ಲ, ಯು ಕೆನಾಟ್ ಟಾಕ್ ಸಮಥಿಂಗ್ ವಿಚ್ ಯು ವಾಂಟ್ ಟು ಎಂಬರಾಸ್ ಸಂಬಡಿ ಅಲ್ಲ. ಅದನ್ನೇ ಅವರು ಯಾವುದೋ ಒಂದು ಒಕ್ಕಲಿಗರದೇ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇದ್ರು ಅಂತ ಅನ್ಕೊಳ್ಳೋಣ, ಯಾವುದೋ ಖಾಸಗಿ ಕಾರ್ಯಕ್ರಮ ಅಲ್ಲೆಲ್ಲ ಭಾಷಣ ಮಾಡಿದಾಗ ಮಾಡ್ತಿದ್ರು. ಪಾಸಿಬಲ್, ಇದೊಂದು ಸರ್ಕಾರಿ ಕಾರ್ಯಕ್ರಮ. ಪಾಸಿಬಲ್, ಸರ್ಕಾರಿ ಕಾರ್ಯಕ್ರಮದಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ಅದನ್ನು ಮಾತಾಡೋದು ಕಾರ್ಯಕ್ರಮದ ಶೋಭೆ ಅಲ್ಲ. ಅದು ಆಗಬಹುದು, ಅವರು ಆಗಲ್ಲ ಅಂತ ನಾನು ಹೇಳೇ ಇಲ್ಲ. ನನ್ನ ಪ್ರಕಾರ ಒಪ್ಪಂದದ ಪ್ರಕಾರ ಆಗೋದಾದ್ರೆ ಅವರು ಆಗುತ್ತಾರೆ, ಹಾಗೆ ಆಗ್ತಾರೆ. 2 ವರ್ಷ ಎರಡನೇದು ನಾನು ಹೇಳೋದು DK ಆರ್ ಎಸ್ ಬೆಂಬಲಿಗರುಗಳಿಗೆ, ಅವರಿಬ್ಬರಿಗೂ. ಶಿವಕುಮಾರ್ ಅವರು ಈ ಮುಖ್ಯಮಂತ್ರಿ ಆಗಬಹುದಾದ ಹಂತವನ್ನು ತಲುಪಿದ್ದಾರಲ್ಲ, ಅದು ಸ್ವಾಮೀಜಿಗಳಿಂದಲೂ ಅಲ್ಲ, ಅವರ ಸುತ್ತಲೂ ಅವರನ್ನು ಮೆಚ್ಚಿಸಲು ಉಗೆ 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 ಅಂತ ಕೂಗುವಂತಹ ಹಿಂಬಾಲಿಕರಿಂದಲೂ ಅಲ್ಲ. ತನ್ನದೇ ಆದ ಮೆಥಡಾಲಜಿಯಿಂದ ತನ್ನನ್ನು ತಾನು ಕಟ್ಟಿಕೊಂಡಿರುವ ಬಗೆ ಮತ್ತು ಹೈಕಮಾಂಡನ್ನು ನಂಬಿಕೆಗೆ ತೆಗೆದುಕೊಂಡು ಅವರ ವಿಶ್ವಾಸವನ್ನು ಸಂಪಾದಿಸಿರುವ ಬಗೆ, ಅದರಲ್ಲಾಗಿರೋದು ಆ ಪರಿಸ್ಥಿತಿ. ನಾಟ್ ಬಿಕಾಸ್ ಆಫ್ ಸಂಬಡಿ. ನನ್ ಆಫ್ ದೆಮ್ ಹ್ಯಾವ್ ಪ್ಲೇಡ್ ಎನಿ ರೋಲ್ ನನ್ನ ಪ್ರಕಾರ ಫಾರ್ ಹಿಮ್ ಟು ರೀಚ್ ದಿಸ್ ಪೊಸಿಷನ್. ಸುಮ್ಮನೆ ಭ್ರಮೆ ಇವ್ರದ್ದೆಲ್ಲ ಅಷ್ಟೇ. ಏನಿಯೋ ನಾವು ಒಂದು ಭಾಗ ಅಂತ ಎಲ್ಲರೂ ತೋರಿಸ್ಕೊಳ್ತಾರೆ. ಏನ್ ಬೇಕಾದ್ರೂ ಹೇಳ್ಕೋಬಹುದು, ಯಾರು ಬೇಕಾದ್ರೂ. ನನಗೂ ಗೊತ್ತದು. 10 ವರ್ಷ ಅವ್ರು CM ಚೇಂಜ್ ಆಗಲ್ಲ ಅಂತ ಯಾರೋ ನೆಕ್ಸ್ಟ್ ಇನ್ನೊಬ್ರು ರಾಜಣ್ಣ ಹೇಳಿದ್ದು ಅಲ್ವಾ? ಅವ್ರು ಆಗಲ್ಲ ಬಿಡ್ರಿ, ಅವ್ರು 10 ವರ್ಷ ಆಗಲ್ಲ, ಅವರೇ ಅದಲ್ಲ. ಅದು ತಪ್ಪದು, ಅವ್ರು ನೋಡೋಣ, ಬೇಕಾದ್ರೆ ತಗೊಳ್ಳಿ. ಸಹಜವಾಗಿಯೇ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಗೆ CM ಮತ್ತು DCM ಬಣದ ನಾಯಕರುಗಳು ಇದನ್ನ ಆಕ್ಷೇಪ, ಕೆಲವರು ಒಪ್ಪುವಂಥದ್ದು ಎಲ್ಲವೂ ಕೂಡ ನಡೀತು. ನಾವು ಮೊದಲೇ ಹೇಳಿರಲಿಲ್ವಾ ಹೀಗೆ ಆಗುತ್ತೆ ಅಂತ BJP ನಾಯಕರು, ಅದರಲ್ಲೂ ವಿಪಕ್ಷ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಎಲೆಕ್ಷನ್ ಅವರೇ ಇರ್ತಾರೆ. ಮುಂದಿನ 5 ವರ್ಷ ಇನ್ನು 10 ವರ್ಷ ರೀ. 5 ವರ್ಷಕ್ಕೆ ಯಾಕೆ ತೆಗಿತೀರಿ? ಸಿದ್ದರಾಮಯ್ಯವ್ರಿಗೆ ಕೇಳ್ಬೇಕು. ಅವ್ರು ಕೇಳಿದಾರೆ ಬಿಟ್ಕೊಡ್ತೀರಾ ಅಂತ ಅವ್ರಿಗೆ ನೀವು ಕೇಳಬೇಕು. ನನಗೆ ಕೇಳಿದ್ರೆ ಯಾರು ಬಿಟ್ಕೊಡಕ್ ಹೋಗ್ತಾರೆ? ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡಕ್ ಆಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ. ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ಇಂಥದ್ದನ್ನು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ. ಅವರಿಗೂ ಮುಖ್ಯಮಂತ್ರಿ ಸ್ಥಾನಕ್ಕೂ ಸಂಬಂಧ ಇಲ್ಲ. ಒಬ್ಬ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಬೇಕಾದ್ರೆ ಒಂದು ರಾಜಕೀಯ ಪಕ್ಷದಲ್ಲಿ ಅದಕ್ಕೆ ಆದಂತ ನೀತಿ ನಿಯಮಗಳಿದ್ದಾವೆ, ಶಾಸಕರಿದ್ದಾರೆ, ಪಕ್ಷದ ತೀರ್ಮಾನಗಳಿದ್ದಾವೆ, ಪಕ್ಷದ ಹೈಕಮಾಂಡ್ ಇರ್ತದೆ. ಅದೆಲ್ಲವನ್ನು ಬಿಟ್ಟು ಒಬ್ಬರು ಸ್ವಾಮೀಜಿ ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದು ಕೂಡ ಆ ರೀತಿ ನಡೆಯೋದಿಲ್ಲ. ಸ್ವಾಮೀಜಿಯವರು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಅದನ್ನು ಮೀರಿದಂತೆ ಶಾಸಕರಿದ್ದಾರೆ. 2 ವರ್ಷಕ್ಕೂ ಸರ್ಕಾರಕ್ಕೆ ಆಪತ್ತಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತದೆ. ಇದನ್ನೇ ನಾವು ಹೇಳಿದ್ವಿ, ಸರ್ಕಾರ ಭಾಳ ದಿನ ಉಳಿಯಲ್ಲ ಅಂತ. ನಾನು ಯಾಕೆ ಹೇಳಿದ್ದು ಅಂದರೆ, ಸಿದ್ದರಾಮಯ್ಯನವರು ಗೌರವ ಇದ್ದರೆ ನನಗನ್ಸ್ತೈತೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು. ಇಷ್ಟು ಅವಮಾನ ಆದಮೇಲೆ ನನಗನ್ಸ್ತೈತೆ ಅವರಂತೂ ಆ ಸ್ಥಾನದಲ್ಲಿ ಕೂತ್ಕೊಳಲ್ಲ ಅಂತ ನನಗನ್ಸ್ತಾ ಇದೆ. ಅದು ಆಗಲ್ಲ ಹೋಗಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರು ಬಿಟ್ಕೊಡೋ ಮನಸ್ಥಿತಿ ಅಲ್ಲ ಅಂತ. ಬಿಟ್ಕೊಡ್ತಾರೋ ಬಿಡ್ತಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. 10 ವರ್ಷ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ರಾಜಣ್ಣ ಹೇಳ್ಬಿಟ್ಟ ತಕ್ಷಣನೂ ಆಗಲ್ಲ. ಯಾಕಂದ್ರೆ ಈ ಮುಂದಿನ 4 ವರ್ಷ ಇನ್ನು ಉಳ್ಕೊಂಡ್ರೋ 5 ವರ್ಷದ ಅವಧಿಯಲ್ಲಿ ಮಾತ್ರ ನೀವು ತೀರ್ಮಾನ ಮಾಡಬೇಕಾಗಿರೋದು. ಅಂದ್ರೆ ನೀವು ಇದ್ದರೆ ನಿಮ್ಮ ಶಾಸಕರು ಮತ್ತು ನಿಮ್ಮ ಹೈಕಮಾಂಡ್ ಅಷ್ಟೇ.
ಮುಂದಿನ 5 ವರ್ಷದ್ದು ರಾಜಣ್ಣನು ತೀರ್ಮಾನ ಮಾಡೋಂಗಿಲ್ಲ, ಸಿದ್ದರಾಮಯ್ಯನವರು ತೀರ್ಮಾನ ಮಾಡೋಂಗಿಲ್ಲ, ಡಿ ಕೆ ಶಿವಕುಮಾರ್ ಮಾಡೋಂಗಿಲ್ಲ, ಯಾರೂ ಮಾಡೋಂಗಿಲ್ಲ. ಜನ ತೀರ್ಮಾನ ಮಾಡಬೇಕು ಮತ್ತದನ್ನು, ಜನಾದೇಶಕ್ಕೆ ಬಿಡಬೇಕು ಅಷ್ಟೇ. ಕತೆ ಮುಗೀತದ್ರದ್ದು. ಆಮೇಲೆ ಚುನಾವಣಾ ರಾಜಕಾರಣಕ್ಕೆ ಡಾಕ್ಟ್ರು ಹೇಳಿದ್ದು ಸರಿ. ಸ್ವಾಮೀಜಿ ಹೇಳ್ಬಿಡ್ತಾ ಬದಲಾಯಿಸ್ಕೊಂಡು ಕೂತ್ಕೊಂಡ್ಬಿಡಕ್ಕೆ ಅದೇನು ರಾಜಕೀಯ ಪಕ್ಷ, ಅದು ಮಠ ಅಲ್ಲ, ಅದು ಅವರೇ ತೀರ್ಮಾನ ಮಾಡ್ತಾರೆ. ಹಂಗಲ್ಲ, ಅದು ಸುಲಭ ಅಲ್ಲ, ಅದು ಅಷ್ಟೆಲ್ಲ ಹಾಗೆಲ್ಲ ಮಾಡೋಕ್ಕಾಗಲ್ಲ. ಲೆಟ್ ದೆಮ್ ವರ್ಕ್ ಇಟ್ ಔಟ್. ಅವ್ರಿಗೆ ಏನು ಬೇಕೋ ಅದನ್ನು ಮಾಡಲಿ, ಆಮೇಲೆ ನೋಡೋಣ ಏನಾಗತ್ತೆ ಅಂತ. ಬಿಜೆಪಿ ನಾಯಕರು ಹೇಳ್ತಾ ಇದ್ರು, ಎಲೆಕ್ಷನ್ ಆದ್ಮೇಲೆ ಅಸ್ಥಿರತೆ ಕಾಡುತ್ತೆ, ಅವರವರಲ್ಲೇ ಉಟ್ಕೊಳ್ತಾರೆ ನಾಯಕರುಗಳು ಈ ರೀತಿ ಕಚ್ಚಾಟಕ್ಕೆ ಅಂತ. ಅದು ನಿಜವಾಗ್ತಾ ಇದೆಯಾ ಸರ್ ಈಗ ಇದನ್ನೆಲ್ಲ? ಐ ಹ್ಯಾವ್ ನೋ ಐಡಿಯಾ ಸಿದ್ದರಾಮಯ್ಯನವರ ಮನೋಸ್ಥಿತಿ ಅಥವಾ ಅವರು ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿರುವ ಒಪ್ಪಂದದ ಭಾಗದಲ್ಲಿ ಏನಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಒಪ್ಪಿದ್ದಾರೆ ಅನ್ನಿರೋದಕ್ಕೆ ಒಂದು ವೇಳೆ ಆ ಒಪ್ಪಂದ ಗಾಳಿ ಸುದ್ದಿಯಲ್ಲಿ ಹೊರಕ್ಕೆ ಬಂದಿರುವುದು ನಿಜವಾದರೆ, ವಿಚ್ ಈಸ್ 2.5 ಐ ಆಮ್ ಟೋಲ್ಡ್ ಬೈ ಸಂಬಡಿ. ಆರಂಭದಲ್ಲಿ ಡಿ ಕೆ 3 ವರ್ಷ 2 ವರ್ಷ ಅಂತಿರಂತೆ, ಅದನ್ನ ಆಮೇಲೆ 2.5 ಅಂತೇನೋ ಮಾಡಿ ಇಟ್ಟಿದ್ದಾರಂತೆ, ಗೊತ್ತಿಲ್ಲ. ಅದಿದ್ದರೆ ಅದಕ್ಕೂ ಇನ್ನು 16 ತಿಂಗಳು 18 ತಿಂಗಳು ಇದೆಯಲ್ಲ, ಇನ್ನು ಒಂದೇ ವರ್ಷ ಆಗಿರೋದು, ಇನ್ನು 12 6 18 ತಿಂಗಳು ಇದೆಯಲ್ಲ, 18 16 ತಿಂಗಳು ಇದೆಯಲ್ಲ, ಇನ್ನೂ ಟೂ ಅರ್ಲಿ. ಒಂದು ವೇಳೆ ಆದ ಮೇಲೆ ಬೆಳವಣಿಗೆ ಆಗಬಹುದಾದ ರಾಜಕಾರಣ ನನಗೆ ಗೊತ್ತಿಲ್ಲ, ಯಾಕಂದರೆ 16 ತಿಂಗಳು ದೀರ್ಘಕಾಲ ಅದು. ಆದರೆ KPCC ಅಧ್ಯಕ್ಷ ಗಾದಿಯನ್ನು ಡಿ ಕೆ ಬಿಟ್ಕೊಡ್ತಾರಲ್ವೋ ನನಗೆ ಗೊತ್ತಿಲ್ಲ. ಅದು ಒಪ್ಪಂದದ ಭಾಗದಲ್ಲಿ ಪಾರ್ಲಿಮೆಂಟ್ವರೆಗೂ ಅಂತಿತ್ತೋ, ಅದಾದ ಮೇಲೂ ಇದೆಯೋ, ವಿ ಹ್ಯಾವ್ ನೋ ಐಡಿಯಾ. ಅದು ಅಫಿಷಿಯಲ್ ಆಗಿ ಇದೆಲ್ಲವನ್ನ ಅವರವರೇ ನಿರ್ಧಾರ ಮಾಡ್ಕೋಬೇಕು, ಅವರವರೇ ತೀರ್ಮಾನ ಮಾಡ್ಕೋಬೇಕು. ಯಾಕಂದರೆ ಇದರಲ್ಲಿ ನಮ್ಮ ಪಾತ್ರ ಬಹಳ ಕಡಿಮೆ. ಜನರಿಗೆ ನಮ್ಮ ಪಾತ್ರ ಆಗೋಗಿದೆ, ಮುಗಿದೋಗಿದೆ. ನಾವು ಚುನಾವಣೆ ಆದಮೇಲೆ ಇನ್ನು ನಮ್ಗೆ ಯಾವ ಪಾತ್ರವೂ ಇಲ್ಲ. ನಮ್ಮನ್ನು ಕೇಳಿ ಏನೂ ಮಾಡೋದೂ ಇಲ್ಲ, ಸ್ವಾಮೀಜಿನ ಕೇಳೂ ಏನೂ ಮಾಡೋದಿಲ್ಲ. ಸ್ವಾಮೀಜಿಗಳಿಗೆ ಒಂದು ಗೊತ್ತಿರಬೇಕು, ನಿರ್ದಿಷ್ಟ ಅವಧಿಗಳಲ್ಲಿ, ನಿರ್ದಿಷ್ಟ ಸಂದರ್ಭಗಳಲ್ಲಿ, ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಅವರಿಗೆ ಒಂದಿಷ್ಟು ಚುನಾವಣಾ ಮೌಲ್ಯಗಳು ಬರುತ್ತವೆ. ಆ ಸಂದರ್ಭದಲ್ಲಿ ಅದನ್ನು ಸಾರ್ವಕಾಲಿಕವಾಗಿ ನಾನು ಬಳಸ್ಕೊಂಡು ಓಡಾಡ್ತೀನಿ, ನಾನು ಸೂಪರ್ ಪವರ್ ಅಂತ ಯಾರು ಅನ್ಕೊಂಡ್ರೆ ಆಗಲ್ಲ. ಅದನ್ನ ನಿರೀಕ್ಷೆ ಮಾಡೋ ಅದು ಹಂಗಲ್ಲ, ಅದು ಹಂಗೆ ವರ್ಕ್ ಆಗಲ್ಲ ಆ ಸಂಬಂಧಗಳು. ಯಾರಾದ್ರೂ ತಾವಾಗಿ ಅಧಿಕಾರ ಬಿಟ್ಕೊಡ್ತಾರ? ಇತಿಹಾಸದಲ್ಲಿ ಇದೆಯಾ ಅಂತ ರಾಜಣ್ಣ ಕೇಳ್ತಾ ಇದ್ರು ಸರ್. ಯಾರು? ಇತಿಹಾಸನೇ ಇಲ್ವಾ? ನಂಗೆ ಗೊತ್ತಿಲ್ಲಪ್ಪ, ನಿಮಗೆ ಗೊತ್ತಿದ್ರೆ ಹೇಳಿ. ಅವರೇ ಹೇಳ್ತಾ ಇದ್ರು ಇಂದಿರಾ ಗಾಂಧಿ ನೀವು ಹೇಳ್ರಿ, ನನಗೆ ಕೇಳ್ತಿಲ್ಲ, ನೀವೇ ಹೇಳಿ ನೋಡೋಣ. ಯಾವ್ದಾರು ಇದೆಯಾ? ನನಗೆ ಗೊತ್ತಿಲ್ಲಪ್ಪ, ಐ ಹ್ಯಾವ್ ನೋ ಐಡಿಯಾ. ಅವ್ರು ಯಾರೋ ಏನೋ ಹೇಳ್ತಾರೆ, ನೀವು ನನ್ನನ್ನು ಕೇಳ್ತಾ ಇದ್ದಾರೆ, ನನಗೆ ಹೆಂಗೆ ಗೊತ್ತು ಯಾರಿದ್ದಾರೆ ಅದನ್ನು ಹೇಳೋಕ್ಕೆ? ಎಸ್, CM DCM ಹೆಚ್ಚುವರಿ DCM ಬೇಡಿಕೆ ಇಟ್ಟಿರುವಂತಹ KPCC ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಬಯಸುತ್ತಿರುವ CM ಬಳಗದ ರಾಜಣ್ಣ ಸೇರಿ ಇವತ್ತೆಲ್ಲ ಬಹಿರಂಗವಾಗಿನ ಅಸಮಾಧಾನನ ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ. ಪೇಪರು TV ಮುಂದೆ ಮಾತಾಡೋರೆಲ್ಲ ಹೈಕಮಾಂಡ್ ಮುಂದೆ ಹೋಗಿ ಮಾತಾಡಲಿ, ಅಲ್ಲೆಲ್ಲ ಪರಿಹಾರ ತೊಗೊಂಡು ಬರಲಿ ಅಂತ ಹೇಳಿದ್ದಾರೆ. ಎಲ್ಲಿ ಬೇಕಾದರೂ ಪರಿಹಾರ ಕಂಡುಕೊಳ್ಳಿ, ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇದಕ್ಕೆ ರಾಜಣ್ಣ ಅವ್ರು ಹೇಳ್ದಂಗೆಲ್ಲ ನಡ್ಕೋಬೇಕು ಅಂತ ಏನಿಲ್ಲ, ನಮಗೂ ಸ್ವಂತ ಬುದ್ಧಿ ಇದೆ. ನಾನು DCM ಸ್ಥಾನದ ಆಕಾಂಕ್ಷಿಯೂ ಅಲ್ಲ, ಆದರೆ KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಮಂತ್ರಿ ಪದವಿ ಬಿಡ್ತೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅತ್ತ ಮಹದೇವಪ್ಪನವರು DCM ಬೇಡಿಕೆ ಅದು ಸರಿ ಇದೆಯಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಏನ್ ಬೇಕಾದ್ರೂ ಪರಿಹಾರ ಹುಡ್ಕೊಂಡು ಬರ್ಲಿ, ಯಾರು ಬೇಡ ಹೇಳ್ತಾರೆ. ಅದೇ ಪೇಪರಲ್ಲಿ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡ್ ಅಲ್ಲಿ ಮಾತಾಡ್ಕೊಂಡು ಅವರೆಲ್ಲ ಪರಿಹಾರ ತಗೊಂಡು ಬರ್ಲಿ. ಏನೇನು ಬೇಕು ಪರಿಹಾರ ಯಾರು ಬೇಕಾದ್ರೂ ತಗೊಳ್ಳಿ, ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು DCM ಆಕಾಂಕ್ಷಿ ಅಲ್ಲ. ಅಧ್ಯಕ್ಷಗಿರಿ ಹೈಕಮಾಂಡ್ ಅವ್ರು ಆಗು ಅಂದ್ರೆ ಆಗ್ತೀರಿ, ಮಂತ್ರಿಗಿರಿ ರಾಜೀನಾಮೆ ಕೊಡ್ತೀವಿ. DK ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ, ನಮಗೆ ಸ್ವಂತ ಬುದ್ಧಿ ಇದೆ. ಆಯ್ತು, ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಡ್ಲಿ ಬಿಡಿ, ನನಗೇನು. ಕಾಂಗ್ರೆಸ್ ಪಾರ್ಟಿನಲ್ಲಿ ಹೈಕಮಾಂಡ್ ಇದೆ, ನಾನು ಹೇಳಲಿ ಇನ್ನೊಬ್ರು ಹೇಳಲಿ ಏನಾರ ಹೇಳಲಿ, ಅಂತಿಮವಾಗಿ ಅವರು ನಿರ್ಣಯ ತೆಗೆದುಕೊಳ್ತಾರೆ. DCMಗಳಿಗೆ ಆಗಬೇಕು ಅಂತೇಳಿ ಬಹಳಷ್ಟು ಜನರಿಗೆ ಆಗಬೇಕು ಅಂತಕ್ಕಂಥ ಅನಿಸಿಕೆ ಇದೆ. ಇದೆಲ್ಲವನ್ನ ತೀರ್ಮಾನ ಮಾಡೋದು ಹೈಕಮಾಂಡ್. ಎಲ್ಲವನ್ನ ತೀರ್ಮಾನ ಮಾಡೋದು ಹೈಕಮಾಂಡ್ ಆದಮೇಲೆ ಈ ಲೋ ಕಮಾಂಡಲ್ಲಿ ನೀವು ಮಾತಾಡೋಕ್ಕಾರು ಯಾಕೆ ಮಾತಾಡಬೇಕು? ಅಲ್ಲೇ ಮಾತಾಡ್ಕೋಬೋದು. ಅದನ್ನು ಬಹಿರಂಗವಾಗಿ ನಮ್ಮ ಮುಂದೆ ಹೇಳಿ ಏನು ಪ್ರಯೋಜನ? ಮೈಕ್ ಹಿಡಿದ ತಕ್ಷಣ ಮೂತಿಗೆ ಎಲ್ರಿಗೂ ಗೊತ್ತಿದೆ, ಉಪ್ಪಿನ ಹಾಕೊಂಡು ನೆಕ್ಕಕ್ಕ ಮಜಾ ತಗೊಳಕ್ಕೆ. ಈ ಪ್ರಕರಣದಲ್ಲೂ ಕೂಡ ಎರಡೂ ನಾಯಕರನ್ನು ಮೆಚ್ಚಿಸುವ ಒಂದಿಷ್ಟು ಜನರು ಅವರಿಗೆ ತೋಚಿದಂತೆ ಮಾತನಾಡ್ತಾ ಇದ್ದಾರೆ, ಎರಡೂ ಬಣದಲ್ಲಿ. ಯಾವುದ್ರಲ್ಲಿ ಅದೇನು ಅನುಮಾನನೇ ಇಲ್ಲ. ಅದರಲ್ಲಿ ಇಬ್ಬರಿಗೂ ಗೊತ್ತು, ದೇ ಆರ್ ಪೊಸಿಷನಿಂಗ್ ದೆಮ್ಸೆಲ್ಸ್ ಫಾರ್ ಇನ್ನೇನೋ ಒಂದಕ್ಕೇನೋ ಪೊಸಿಷನ್ ಆಗ್ತಿದ್ದಾರೆ ಇಬ್ಬರು ಅಷ್ಟೇ ಅಂತ.
ಹಾಗಾಗಿ ಎಲ್ಲರೂ ಹೈಕಮಾಂಡ್ ಇದೆ, ಹೈಕಮಾಂಡ್ಗೆ ಹೋಗಿ ಕೇಳ್ಕೊಂಬಂದ್ಬಿಟ್ರೆ ಆಯ್ತಪ್ಪ ಒಂದು ಅರ್ಧ ಗಂಟೆ. ಟೈಮ್ ಯಾಕೆ ಅದನ್ನು ಇಲ್ಲಿ ಯಾಕೆ ಕಂಡು ಕಡೆ ಎಲ್ಲ ಅದು ಮೈಕ್ ಮುಂದೆ ಹಿಡಿದಾಗೆಲ್ಲ ಅದನ್ನ ಹಿಡ್ಕೊಂಡು ಒತ್ತಾಡ್ತೀರಿ? ಆಮೇಲೆ ನಾಳೆ ಒಂದಿನ ಹೇಳ್ಬಿಡು ಎಲ್ಲ ಮಾಧ್ಯಮ ಸೃಷ್ಟಿ. ಎಚ್ ಕೆ ಪಾಟೀಲ್ ಕೇಳಬೇಕು, ಯಾವ ಮಾಧ್ಯಮ ಸೃಷ್ಟಿ ಈಗ ರಾಜಣ್ಣ ಮಾತಾಡ್ತಾ ಇರೋದು? ಯಾವ ಮಾಧ್ಯಮ ಸೃಷ್ಟಿ ಈಗ ಮಾದೇವಪ್ಪ ಮಾತಾಡ್ತಿರೋದು? ಯಾವ ಮಾಧ್ಯಮ ಸೃಷ್ಟಿ ನಿನ್ನೆ ಯಾರೋ ಶಾಸಕರು ಮಾತಾಡಿದ್ದಿದ್ದು? ಮೂತಿ ಮುಂದೆ ಮೈಕ್ ಬಂದ ತಕ್ಷಣ ದೆವ್ವ ಬಂದಂಗೆ ಮಾತಾಡ್ತೀರಿ, ಬಂದು ನಮಗೆ ಹೇಳ್ತಾರೆ ಮಾಧ್ಯಮ ಅಂತೆ. ಅದರ ಅರಿವು ಅವ್ರಿಗಿರ್ಬೇಕು. ನಮ್ಮ ಪ್ರಾಬ್ಲಮ್ ಅದಲ್ಲ. ನಮ್ಮ ಪ್ರಾಬ್ಲಮ್ಮು ರಾಜ್ಯದ ಸಮಸ್ಯೆ. ಒಂದು ಕಡೆ ಗ್ಯಾರಂಟಿಗಳಿಂದಾಗಿ ಸೊರ್ಗೋಗಿದ್ದೀರಿ ಆರ್ಥಿಕವಾಗಿ. ನೀವು ಸಹಜವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ನಿಮ್ಮ ಹತ್ರ ಇಲ್ಲ, ಇದೆ ಅಂತ ಉಡಾಪೆ ಹೊಡಿತೀರಿ ಸುಮ್ಮನೆ ಮಾತೆತ್ತಿದ್ರೆ. ಇನ್ನೊಂದು ಕಡೆ ಒಂಥರ ಹಿಂಗೆ ತಿನ್ನೋ ಬದಲು ಹಿಂಗೆ ತಿಂತೀನಿ ಅಂತಂದ್ಬಿಟ್ಟು ಕಂಡು ಕಡೆಯಿಂದೆಲ್ಲ ಟ್ಯಾಕ್ಸ್ ಹಾಕೊಡೋದಕ್ಕೆ ಎತ್ತಕ್ಕೆ ಹೋಗ್ತಾ ಇದ್ದೀರಿ. ಬಾಯಿಗೆ ಬಂದಂಗೆ ಮುಖಾಮುಖಿ ನೋಡಿದೆ ಅದನ್ನು ಡಿಫೆಂಡ್ ಮಾಡ್ಕೊಂಡು ಬಂಡತನದಲ್ಲಿ ಬೇರೆ ಕೂತಿದ್ದೀರಿ. ರಿಪೇರಿ ಮಾಡಿಕೊಂಡು ಎಲ್ಲಿ ಕನ್ಸರ್ವ್ ಮಾಡಬೇಕು ದುಡ್ಡನ್ನು, ಎಲ್ಲಿ ಉಳಿಸ್ಕೋಬೇಕು, ಪ್ರಯೋಜನಕ್ಕೆ ಬಾರದ ವೆಚ್ಚಗಳನ್ನು ನಿಗ್ರಹಿಸ್ಕೊಳ್ಳೋದು ಹೇಗೆ, ಟೈಟಾಗಿ ಕೆಲಸ ಮಾಡೋಣ, ಲೋಕಸಭಾ ಎಲೆಕ್ಷನ್ ಮುಗೀತು, ಏನಾದ್ರು ಮಾಡೋಣ ಇನ್ನು ಅನ್ನೋದನ್ನು ಬಿಟ್ಟುಬಿಟ್ಟು ಮೂರೊತ್ತು ಇದೇ ಹೇಳ್ಕೊಂಡು ಬುರುಡ ಬಿಡ್ತಾ ನಿಂತಿದ್ದೀರಿ ರಾಜ್ಯದ ಮುಂದೆ. ಈ ರಾಜ್ಯದ ಜನ ನಿಮಗೆ 134 ಸ್ಥಾನ ಕೊಟ್ಟಿದ್ದು ಈ ಬುರುಡೆ ಬಿಟ್ಕೊಂಡು ಓಡಾಡಕ್ಕಲ್ಲ. ಇದಾನ ನಿಮ್ಮ ಸ್ಥಿರ ಸರ್ಕಾರ? ನಂಬರ್ ಅಲೋನ್ ವಿಲ್ ನಾಟ್ ಗಿವ್ ಸ್ಥಿರತೆಯನ್ನು. ಯಾವಾಗಲೂ ಡ್ಯಾಮನ್ನು ದೊಡ್ಡದಾಗಿ ಕಟ್ಟಿಬಿಟ್ಟಿದ್ದೀನಿ ನಾನು ಅನ್ನೋ ಕಾರಣಕ್ಕೆ ಅದು ಭದ್ರವಾಗಿರಬೇಕು ಅಂತ ಏನಿಲ್ಲ, ಹಾಗೇನಿಲ್ಲ. ನಿಯಮ ಸರಿಯಾಗಿ ಕಟ್ಟದೇ ಇದ್ರೆ ಕೊಚ್ಕೊಂಡು ಹೋಗುತ್ತೆ. ಹಾಗೆ ನಿಮ್ಮ 134 ಇವತ್ತಿರ್ಬೋದು, ನಾಳೆ ರಾಜ್ಯದ ಜನ ಕಳೆಕಾ ಬೀಜ ತಿಂತಿರ್ತಾರೆ ಅಂದ್ಕೊಂಡಿದ್ದೀರಾ? ಥೂಚಿ ಅಂತ ಕ್ಯಾಕರ್ಸ್ ಉಗಿತಾರೆ ನಿಮ್ಗೊಂದಿನ, ಜ್ಞಾಪಕ ಇಟ್ಕೊಳ್ಳಿ. ಇದರ್ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಡೂ ಯುವರ್ ವರ್ಕ್. ಚೇಂಜ್ ಮಾಡ್ಕೋಬೇಕಾ ಮಾಡ್ಕೊಳ್ಳಿ, ಯಾರು ಬೇಡ ಅಂದಿರೋರು ನಿಮ್ಮನ್ನ? ಇಲ್ವಾ? ಇಲ್ಲ, ಎಲ್ಲಿ ಮಾಡಬೇಕು ಅದನ್ನ ನೀವೇ ಮಾಡ್ಕೊಳ್ಳಿ. ರಾಜ್ಯದೆಲ್ಲೆಡೆ ಇಂದು ಕೆಂಪೇಗೌಡ ಜಯಂತಿ ನಡೆದಿದೆ. ಆದರೆ ರಾಜ್ಯ ಸರ್ಕಾರದ ಅಧಿಕೃತ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹೆಸರನ್ನ ಕೈಬಿಟ್ಟಿರೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಕೋಲಾರದ ಕಾರ್ಯಕ್ರಮದಲ್ಲಂತೂ ಭಾರಿ ಹೈಡ್ರಾಮಾ ನಡೆಯಿತು. ಆಮಂತ್ರಣ ಪತ್ರಿಕೆಯಲ್ಲಿ ಗೌಡರು ಕುಮಾರಸ್ವಾಮಿ ಹೆಸರು ಹಾಕಿಸಿದ ಕ್ರಮಕ್ಕೆ ಆಕ್ಷೇಪ ವ್ಯಕ್ತವಾಯಿತು. ಇದು ವಾಗ್ವಾದ, ನೂಕಾಟ, ತಳ್ಳಾಟಕ್ಕೂ ಕೂಡ ಕಾರಣ ಆಯಿತು. ಈ ಬೆನ್ನಲ್ಲೇ ಡಿಸಿಎಂ ಸೇರಿ ಹಲವು ನಾಯಕರು ಆಕಸ್ಮಿಕವಾಗಿ ಹೀಗಾಗಿದೆ, ಇನ್ಮುಂದೆ ಎಚ್ಚರ ವಹಿಸ್ತೀವಿ ಅಂತ ಹೇಳಿಕೆ ಕೊಟ್ಟರು. ಅತ್ತ ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪಾಲ್ಗೊಂಡರು. ಗೌಡರ ದೃಷ್ಟಿಯಿಂದ ಇದೊಂದು ರಾಜಕೀಯದ ವೇದಿಕೆ ಆಗಬಾರ್ದು. ದ್ವೇಷದ ರಾಜಕಾರಣ ಅಂತಾರಲ್ಲ, ಇದನ್ನೇ ದ್ವೇಷದ ರಾಜಕಾರಣ ಅಂತ. ದ್ವೇಷದ ರಾಜಕಾರಣದಿಂದ ಹೊರಬರ್ಬೇಕು ಸರ್ಕಾರ. ಆದರೆ ಸರ್ಕಾರದ ಕಾರ್ಯಕ್ರಮ ಮಾಡುವಾಗ ಎಲ್ಲರನ್ನೂ, ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥವ್ರನ್ನ ಎಲ್ಲರನ್ನೂ ಕರೆಯುವಂಥದ್ದು ಪದ್ಧತಿ ಸರ್ಕಾರ ಅಪಚಾರ ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ಈ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ, ಪ್ರೋಟೋಕಾಲ್ ಅಡಿಯಲ್ಲಿ ಅದು ಬಿಟ್ಟಿದ್ದಾರೆ, ಅವ್ರಲ್ಲಿ ಹಾಕಬೇಕು. ನೆಕ್ಸ್ಟ್ ಟೈಮ್ ಅದನ್ನು ರೆಕ್ಟಿಫೈ ಮಾಡೋಣ. ನಾವು ಗೊತ್ತಿಲ್ಲ, ಬೇರೆ ಸಮುದಾಯದವರು ಕರಿಬೇಕು. ಎಲ್ಲರೂ ಮಿಸ್ಟೇಕ್ ಆಗಿರ್ಬೋದು, ಮುಂದಕ್ಕೆ ಅವ್ರು ರೆಕ್ಟಿಫೈ ಮಾಡಿ. ಅದು ಮಿಸ್ಟೇಕ್ ಅಲ್ಲ, ಅದು ಆಕಸ್ಮಿಕವಾಗಿ ಆಗೋದು ಅಲ್ವೇ ಅಲ್ಲ. ಅದು ಮಿಸ್ಟೇಕ್ ಅಲ್ಲವೇ ಅಲ್ಲ. ಮಿಸ್ಟೇಕ್ ಆಗಿದ್ದರೆ ಡಿಸ್ಮಿಸ್ ದಟ್ ಪ್ರೋಟೋಕಾಲ್ ಫೆಲೋನ. ಹಾಗಾದ್ರೆ ಅದು ಮಿಸ್ಟೇಕ್ ಅಲ್ಲ, ಅದು ಉದ್ದೇಶ. ಇಂಟೆನ್ಷನಲಿ ಯಾರೋ ಇದನ್ನು ಯಾರನ್ನು ಮೆಚ್ಚಿಸಲೆಂದೋ ಅಥವಾ ಅವರೇ ಹೇಳೋ ಆಗಿದೆ. ಅದಾದ ಮೇಲೆ ಇದು ತಿಪ್ಪೆ ಸಾರಿಸ್ತಾ ಇದ್ದಾರೆ ಅಷ್ಟೇ. ಅದು ಮಿಸ್ಟೇಕ್ ಆಗಕ್ಕೆ ಇಂಥ 1000 ಇನ್ವಿಟೇಷನ್ ಪ್ರಿಂಟ್ ಮಾಡಿರೋ ಪ್ರೋಟೋಕಾಲ್ ಡಿಪಾರ್ಟ್ಮೆಂಟು ಈ ಸರಿ ಮಾತ್ರ ಪ್ರೂಫ್ ರೀಡಿಂಗಲ್ಲಿ 2 ಸಲ ಕಿತ್ತಾಕ್ಬಿಡ್ತಾರಾ ಸೆಲೆಕ್ಟಿವ್ಲಿ? ಯಾರಿಗೆ ಹೇಳ್ತೀರಿ? ನೋ, ದೆನ್ ಯು ಟೇಕ್ ಆ್ಯಕ್ಷನ್. ದೊಡ್ಡ ಇಶ್ಯೂ ಅದು ಅಂತ ಅಲ್ಲ ನಾನು ಹೇಳ್ತಿರೋದು, ಅದು ದೊಡ್ಡದಲ್ಲದೆ ಇರಬಹುದು ಇಶ್ಯೂ ಆಗಿ. ಅದು ಇಟ್ಸ್ ಬ್ಯಾಡ್ ಇನ್ ಟೇಸ್ಟ್ ಅಂತ ನಾನು ಹೇಳ್ತಿರೋದು ಅಷ್ಟೇ. ರಾಜಕೀಯವಾಗಿ ಏನೇ ಇರಬಹುದು, ಮುಖಾಮುಖಿ ಆದಾಗ ಹೇಗಿರುತ್ತೆ ಅನ್ನೋಕ್ಕೆ ಕರ್ನಾಟಕದ ರಾಜಕಾರಣಿಗಳ ವಿಚಾರದ ನಾನು ಪದೇ ಪದೇ ಇದನ್ನು ಹೇಳುತ್ತಿರ್ತೀನಿ. ಅದು ಮಗದೊಮ್ಮೆ ಈಗ ಅಪೂರ್ವವಾದಂಗಿದೆ. ದೆಹಲಿಯಲ್ಲಿ ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಸಂಸದರ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಇಬ್ಬರದ್ದೂ ಕರೆದಿದ್ದರು ಮೀಟಿಂಗನ್ನು, ಸಭೆನ. ಅಲ್ಲಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯನ್ನು ಸಿ ಎಂ ಸಿದ್ದರಾಮಯ್ಯನವರು ಕಂಡಾಗ ಕೂಡಲೇ ಶೇಕ್ ಹ್ಯಾಂಡ್ ಮಾಡಿದ್ರು. ಚನ್ನಪಟ್ಟಣದ ರಾಜಕಾರಣವನ್ನು ನೋಡಿದ್ರೆ ಕುಮಾರಸ್ವಾಮಿ ಮತ್ತು DCM ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಹಸ್ತಲಾಘವ ಇರಲಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಲೂಬಾರದು ನನ್ನ ಪ್ರಕಾರದಲ್ಲಿ, ಅಲ್ವೇ? ಹಾಗಾಗಲಿಲ್ಲ, ಅವರಿಬ್ಬರೂ ಕೈ ಕುಲುಕಿದ್ರು. ಇನ್ನು ಒಂದು ರೀತಿ ನೋವು, ಸಂಕಟ, ಒಂದು ರೀತಿ ಆಶ್ಚರ್ಯ, ಅತ್ಯಾಶ್ಚರ್ಯ, ಬೇಸರ ಎಲ್ಲದರಲ್ಲಿ ಮುಳುಗಿ ಹೋಗಿರಬಹುದಾಗಿದ್ದ
ಆಗಿದ್ದಾರೆ ಎಂದುಕೊಂಡಿರುವ ಡಿ ಕೆ ಶಿವಕುಮಾರ್ ಅವರ ತಮ್ಮನ ಸೋಲಿನಿಂದಾಗಿ ಅದರ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಎದುರುಗಡೆ ಬಂದಾಗ ಅವ್ರಿಗೂ ಒಂದು ಕೈ ಕುಲಕ್ಬಿಟ್ರು ಅವರು. ಹೌದು. ಅದು ದಟ್ ಈಸ್ ವಾಟ್ ಶುಡ್ ಬಿ ಶೋನ್ ಆ ಇನ್ವಿಟೇಷನ್ ಅಲ್ಲವೇ. ಇಲ್ಲಿ ಕೈ ಕುಲುಕಬಹುದು ಅಂದ ಮೇಲೆ ಯಾರೋ ಒಬ್ರು ಡಿ ಕೆ ಶಿವಕುಮಾರ್ ಆ ಪ್ರೋಟೋಕಾಲ್ ಆಫೀಸರ್ ಏನು ಕತ್ತೆ ಕಾಯ್ತಾ ಇದ್ರ ಅಥವಾ ಕಳೆಕ ಬೀಜ ತಿಂತಿದ್ರ? ಯಾರನ್ನು ಮೆಚ್ಚಕ್ ತೆಗಿತಾರ ಅದರಲ್ಲಿ? ಅವಶ್ಯಕತೆ ಕತೆ ಕಾಯ್ತಿದ್ರ? ಅವ್ರೇನು ಕೈ ಕುಲುಕೊಂಡಿರ್ತಾರಪ್ಪ, ಯಾರನ್ನ ಮೆಚ್ಚಿಸಲಿಕ್ಕೆ ಅಂತ ಇದ್ದಾರೆ. ಆ ವೈರತ್ವ ಇಲ್ಲಿ ಹಾ ಕಾಣಿಸಲ್ಲ. ಸರಿ, ಸಭೆ ಕರೆದಿದ್ದ್ಯಾಕೆ? ಅನುದಾನ ಬಿಡುಗಡೆ ಬಾಕಿ ಇರುವ ಯೋಜನೆ ಇದಕ್ಕೆಲ್ಲ ಸ್ವಲ್ಪ ಸಹಾಯ ಮಾಡಿ ಕೇಂದ್ರ ಸರ್ಕಾರ ಡ್ಯಾಶ್ 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 ಅಂತ. ನಾಳಿದ್ದೇನೋ ಪ್ರೈಮ್ ಮಿನಿಸ್ಟರ್ನ ಮೀಟ್ ಮಾಡ್ತಾರಂತೆ. ಸಭೆಗೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ಒಂದು ಟ್ವೀಟ್ ಮಾಡಿದ್ದಾರೆ. ಯಾಕಂದರೆ ಅವರೇನದಕ್ಕೆ ಹೋಗೋಂಗಿಲ್ವಲ್ಲ, ಬೇಕಾಗಿಲ್ವಲ್ಲ. ಕೇಂದ್ರದ ಜೊತೆ ಸಂಘರ್ಷ, ಮೋದಿ ಟಾರ್ಗೆಟ್ ಕೈಬಿಟ್ಟು ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡೋ ರೀತಿ ಕಾಂಗ್ರೆಸ್ ಮನಸ್ಥಿತಿ ಬೆಳೆಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಅದು ಸರಿ. ಒಳ್ಳೆ ಸಜೆಷನ್ಗಳನ್ನ ತಗೊಳ್ತಿರ್ಕಲ್ಲ ಸರ್. ಒಳ್ಳೆ ಸಜೆಷನ್ಗಳನ್ನ ಹಾಗೆ ಅಲ್ಲ, ಸ್ವೀಕಾರ ನಂಗೆ ಗೊತ್ತಿಲ್ಲ, ಅದು ಅವ್ರ ಹಣೆ ಬರಹ. ಸಿ, ಎಲ್ಲಿ ನೀವಿಬ್ರು ಪೊಲಿಟಿಕಲ್ ಪಾರ್ಟಿಗಳು, ನಿಜ ನೀವಿಬ್ರೇನು ಪಾರ್ಟ್ನರ್ಸ್ ಅಲ್ಲ ಬಿಸ್ನೆಸ್ಗೀಗ. ನಿಜ. ರಾಜಕಾರಣದಲ್ಲಿ ರಾಜಕಾರಣ ಮೀರಿದ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ಶಿಪ್ಪು ಇರುತ್ತೆ ನಿಮ್ಗಳ ಮಧ್ಯ. ಅಯ್ಯೋ, ಅಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಏನಿಲ್ಲ. ಅಣ್ಣ ಇದೊಂದು ಮಾಡ್ಕೊಟ್ಬಿಟ್ಟು ಇದೊಂದು ಸಣ್ಣ ಡೀಲ್ ಆಗ್ತಾ ಇದೆ ಅಂತಾನೆ ಅವ್ರ ಅಣ್ಣ ಇದನ್ನೂ ಮಾಡ್ಕೊಡ್ತಾನೆ, ಅಣ್ಣ ಆ ಕಡೆ ಬಂದಾಗ ಅಣ್ಣ ಈ ಅಣ್ಣಂಗೂ ಮಾಡ್ಕೊಡ್ತಾನೆ, ಎಲ್ಲ ಅದೇನೇ ಅವ್ರುಗಳು. ಆದರೆ ರಾಜಕೀಯವಾಗಿ ನೀವಿಬ್ರು ಏನು ಪಾರ್ಟ್ನರ್ಸ್ ಅಲ್ಲ. ಹಾಗಾಗಿ ಸಹಜವಾದ ಸಂಘರ್ಷಗಳು ಇರುತ್ತವೆ, ನಾನು ಇರಲ್ಲ ಅಂತ ಹೇಳಲ್ಲ. ಆದರೆ ಅದನ್ನು ಒಂದು ರೀತಿ ಕಾಲು ಕೆರ್ಕೊಂಡು ಕಂಡಾಪಟ್ಟೆ ಸಂಘರ್ಷ ರೂಪಕ್ಕೆ ತಂದು ಆಮೇಲೆ ಎಲ್ಲವೂ ಆ ಕಡೆಯಿಂದ ಸುಲಲಿತವಾಗಿ ಹೂವಿನ ಹಾಸಿಗೆಯಂತೆ ಹರಿದು ಹೋಗಬೇಕು, ಇದು ನಮ್ಮ ಹಕ್ಕು ಅಂತಂದರೆ ಅವರು ಪಾಲಿಟಿಕ್ಸಲ್ಲೇ ಇರೋದು. ಅವರು ಏನು ಕತೆ ಕಾಯಕ್ಕೆ ಇದು ಮಾಡೋಕ್ಕೋ ಇಲ್ಲ, ಅಲ್ಲಿ ಅವರು ಅದೇ ಮಾಡ್ತಾರೆ, ನೀವು ಅದೇ ಮಾಡ್ಕೊಳ್ಳಿ. ಹಾಗಾಗಿ ದಿ ಸ್ಟೇಟ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಲಿಮಿಟೇಷನ್. ಸರಿ, ಯಾವುದ್ರಲ್ಲಿ ಫೈಟ್ ಮಾಡಬೇಕು ಅದ್ರಲ್ಲಿ ಮಾಡಲಿ, ತಪ್ಪಲ್ಲ, ಅದು ಮಾಡಲೂಬೇಕು, ಬೇರೆ ದಾರಿ ಇಲ್ಲ ಅವ್ರಗಳಿಗೆ. ದೇ ಕಾಂಟ್ ಬಿ ಪಾರ್ಟ್ನರ್ಸ್. ದೇರ್ ಆರ್ ಸರ್ಟನ್ ಥಿಂಗ್ಸ್ ಆನ್ ಎ ಪರ್ಸನಲ್ ನೋಟ್ ಲೆವೆಲ್ಸಲ್ಲಿ ತಗೊಂಡ್ಕೊಂಡು ಹೋಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಕೇಳಿದ್ರೆ ಹೇಳ್ತಾರೆ, ಏನೋ ಅವ್ರ ಅಪ್ಪನ ಮನೆದಾ ಕೊಡೋಕ್ಕೆ? ನಮ್ಮ ಮನೆದಲ್ವಾ ಇದು, ನಮ್ಮ ರಾಜ್ಯದ್ದಲ್ವಾ? ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರೋರು, ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದವರು ಹೈಯೆಸ್ಟ್ ತೆರಿಗೆ ಜಾಸ್ತಿ ಮಾಡ್ತೀರಿ ಈ ಕಡೆ ಬಂದರೆ. ದ್ಯಾಟ್ ಬ್ಯಾಲೆನ್ಸನ್ನ ಶ್ರೂಡ್ ಪಾಲಿಟಿಷಿಯನ್ಗಳು, ಅಡ್ಮಿನಿಸ್ಟ್ರೇಟರ್ಗಳು ಮಾಡ್ಕೋಬೇಕು. ಸಣ್ಣ ಬ್ಯಾಲೆನ್ಸ್, ನಾಟ್ ಕಾಂಪ್ರಮೈಸ್. ನಾ ಹೇಳ್ತಿರೋದು ಮೋದಿ ಜೊತೆ ಸಿ ಎಮ್ ಕಾಂಪ್ರಮೈಸ್ ಅಡ್ಜಸ್ಟ್ ಆಗ್ಬಿಡ್ಬೇಕು, ಡಿ ಸಿ ಎಮ್ ಹೋಗ್ಬಿಟ್ಟು ಅಮಿತ್ ಶಾ ಜೊತೆ ಅಡ್ಜಸ್ಟ್ ಆಗ್ಬಿಡ್ಬೇಕು, ಯಾರೂ ಹೇಳ್ತಿಲ್ಲ ಅದನ್ನು. ಅದಾಗಲ್ಲ ಅಂತಲೂ ನಮ್ಗೆ ಅರಿವಿದೆ. ಎಸ್.